ಇದು ಗುಂಡಲ್ಪೇಟೆಯಿಂದ 18ನೇ ಕಿಲೋಮೀಟ್ರ್, ಮೇನ್ ಹೈವೇಗೆ ಅಡ್ಜಸೆಂಟ್. ಇದೊಂದು 14 ಎಕರೆ ತೋಟ ಇದೆ. ಇದರಲ್ಲಿ 450 ಕೋಕೋನಟ್ ಟ್ರೀಸ್ ಇದೆ. ಪರ್ ಇಯರ್ 3 to 4 ಟೈಮ್ಸು ಇದು ಕೋಕೋನಟ್ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡಿ kg 28 ರೂಪಾಯಿ ಅಂತೆ. kg 28 ರೂಪಾಯಿ. ಇದು ತಮಿಳ್ನಾಡಿಗೆ ಕಳಿಸ್ತಾರೆ ಇವರು. ಬರೀ ತೆಂಗಲ್ಲಿ 6 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಆದಾಯ ಇದಂತೆ. ಇದ್ರ ಮಧ್ಯದಲ್ಲಿ ಅರಿಶಿನ ಮತ್ತು ಬಾಳೆ ಇದು ಹಾಕ್ಕೊಂಡ್ರೆ 12 ಲಕ್ಷ ರೂಪಾಯಿ ಮಿನಿಮಮ್ ಇನ್ಕಮ್ ಆಯ್ತದಂತೆ ಪರ್ ಮಂತ್, ಪರ್ ಆನಮ್. ಇದ್ರದ್ದು ಬೆಲೆ ಹೇಳ್ತಾರೆ 27 lakh rupees ಪರ್ ಏಕರ್. ಮತ್ತು ಹೈವೇಗೆ ಅಲ್ಲಿ ನೋಡಿ 2 wheelers ಎಲ್ಲ ಹೋಗ್ತಾಯಿದೆ ನೋಡಿ, ಹೈವೇಗೆ ಅಡ್ಜಸೆಂಟ್. ಅಲ್ಲಿ ಕಮರ್ಷಿಯಲ್ ಮಾಡಿಕೊಂಡ್ರೆ ಅದು ಬೇರೆ ಸಪ್ರೇಟ್ ಇನ್ಕಮ್ ಆಯ್ತದೆ. 2 ಬೋರ್ವೆಲ್ ಇದೆ. ಒಂದರಲ್ಲಿ 3 ಇಂಚ್ ನೀರಿದೆ, ಇನ್ನೊಂದರಲ್ಲಿ 2.5 ಇಂಚ್ ನೀರಿದೆ. ಹೈವೇ ಅಡ್ಜಸೆಂಟ್ ಇರೋದ್ರಿಂದ ವಾಹನ ಬರೋಕ್ಕೆ ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಇರೋಕ್ಕಿಲ್ಲ. ಮತ್ತು ಕಮರ್ಷಿಯಲ್ಲು ಇದ್ರ ಜೊತೆಗೆ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಇನ್ಕಮ್ ಆಯ್ತದೆ. ಕ್ಲಿಯರ್ ಟೈಟ್ಲ್ ಇದೆ. ಇಬ್ಬರೇ ಇರೋದು, ಗಂಡ ಹೆಂಡತಿ. ಅವ್ರ ಹೆಸರಿಗೇ ರಿಜಿಸ್ಟರ್ ಆಗಿರೋದು. 4 ಮೂಲೆ ಚೌತರ ಕರೆಕ್ಟಾಗಿದೆ. ಹೆಲ್ತಿ ಮರಗಳಿರೋದು ಇಲ್ಲಿ. ಜಾಗ ಎಲ್ಲೂ ಬಿಟ್ಟಿಲ್ಲ. ಒಂದು ಸ್ವಲ್ಪ ಮಾತ್ರ ಒಂದು 65% ಅಷ್ಟು ಕೋಕೋನಟ್ ಹಾಕಿದ್ದಾರೆ. ಮಿಕ್ಕಿದಿಲ್ಲಿ ಅರಿಶಿನ ಹಾಕಿದಾರಲ್ಲ, ಈ ಮನೆ ಹಿಂಬಾಗೆಲ್ಲ ಇದೆ. ಅದೊಂದು ಸ್ವಲ್ಪ ಗಾಡಿ ಓಡಾಡೋಕ್ಕೆ ಬಿಟ್ಕೊಂಡಿದ್ದಾರೆ. 27 lakh rupees ಪರ್ ಎಕರ್. 450 ಕೋಕೋನಟ್ ಇದೆ. ಬರೀ ಕೋಕೋನಟ್ಟಿಂದ 6 ಲಕ್ಷ ರೂಪಾಯಿ ಇನ್ಕಮ್ ಇದೆ ಅಂತೆ. ಕಮ್ಮಿ ಅಂದರೆ, ಜಾಸ್ತಿ ಅಂದರೆ ಸೀಸನ್ ಇದ್ದಾಗ ಇನ್ನೂ ಜಾಸ್ತಿ. ಅರಿಶಿನ ಮತ್ತು ಬನಾನಾ ಇದು ಹಾಕ್ಕೊಂಡ್ರೆ ಇನ್ನೂ ಡಬಲ್ ಇನ್ಕಮ್ ಆಯ್ತದಂತೆ. ಗ್ಯಾಪ್ ಬಿಟ್ಟಿದ್ದಾರೆ. ಒಂದು ಮರದಿಂದ ಎರಡನೇ ಮರಕ್ಕೆ 30 ಅಡಿ ಅಷ್ಟು ಜಾಗ ಬಿಟ್ಟಿದ್ದಾರೆ. ಯಾಕಂದರೆ ಬೇರೆ ಫಸಲು ಹಾಕಿದ್ರೆ ಅದಕ್ಕೂ ಬಿಸಿಲು ಬೀಳಬೇಕು, ಆ ರೀತಿ ಹಾಕಿದ್ದಾರೆ.